ಹಾಯ್ ನಮಸ್ಕಾರ ಗುರು. ವೆಲ್ಕಮ್ ಟು ನಮ್ಮ ಊರಿನ ಸೋಮ ಕುಣಿತ ನೀವು ಯೂಶಲಿ ಹಳ್ಳಿ ಹಬ್ಬಗಳಲ್ಲಿ ಅಥವಾ ಹೊರಗಡೆ ಯಾವ್ದಾರು ಫಂಕ್ಷನ್ ಇದೆ ಅಬ್ಸರ್ವ್ ಮಾಡಿರ್ತೀರ. ನಮ್ಮ ಊರಿನ ಸೋಮ ಕುಣಿತದ ಹಿಂದೆ ಒಂದು ಕತೆ ಇದೆ. ಆ ಒಂದು ಕಥೆನ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ದಟ್ ನಾವು ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಅನಿಸ್ತು. ಸೊ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಊರಿನ ಗ್ರಾಮ ದೇವತೆ ದೊಡ್ಡಮ್ಮ ದೇವಿಗೆ ವಂದಿಸುತ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಯೂಶಲಿ ಸೋಮ ಕುಣಿತ ಈ ಒಂದು ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಲೈಕ್ ಅವರು ಸೋಮ ಕುಣಿಯೋರು ಯಾರಿರ್ತಾರೆ ಅವರು ಮುಖವಾಡ ಧರಿಸುವ ರೀತಿ ಈ ರೀತಿ ಇರುತ್ತೆ. ಅವರು ಕೂಡ ಅಷ್ಟೇ ಕುಣಿತದ ಮುಂಚೆ ದೇವರಲ್ಲಿ ನಮಸ್ಕಾರ ಮಾಡಿ ನಂತರ ಸ್ಟಾರ್ಟ್ ಮಾಡ್ತಾರೆ. ಯೂಶಲಿ ಸ್ವಾಮಿಗಳು ಎಂದರೆ ದೇವರ ಆಜ್ಞಾಪಾಲಕರು ಎಂದು ಕರೀತಾರೆ. ಇಲ್ಲಿನ ಕತೆ ಬಂದು ಸ್ವಾಮಿಗಳು ಯಾವುದೇ ಆದಂಥ ಒಂದು ಪ್ರದೇಶದಲ್ಲಿ ಒಂದು ಕುಣಿತದಲ್ಲಿ ಮಗ್ನರಾಗಿರ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ಸಂದರ್ಭದಲ್ಲಿ ಮನುಷ್ಯರು ಬಂದು ಆ ಜಾಗದಲ್ಲಿ ಒಂದು ತೊಂದರೆ ಉಂಟು ಮಾಡಿದಾಗ ಅವರ ಮಧ್ಯೆ ಏನು ಸಂಭಾಷಣೆ ಆಗುತ್ತೆ, ಆ್ಯಕ್ಷನ್ಸ್ ಆಗುತ್ತೆ, ಅದು ತೋರಿಸೋದೇ ಈ ಸ್ವಾಮ ಕುಣಿತದ ಆಗಿರುತ್ತೆ. ಸೊ ಈ ರೀತಿ ಸ್ವಾಮಿಗಳು ಕುಣಿಯುವಾಗ ಮನುಷ್ಯರು ಹಿಂದೆಯಿಂದ ಬಂದು ಒಂದು ಪ್ರಾಬ್ಲಮ್ ಮಾಡ್ತಾರೆ. ಲೈಕ್ ಏನೋ ಒಂದು ಮಾಡಿದಾಗ ಸೊ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡ್ಬೋದು. ಸೊ ನೋಡಿದ್ರಲ್ಲಿ ಇಲ್ಲಿವರೆಗೂ ಆ ಮನುಷ್ಯರು ಹಿಂದೆ ನಿಂತು ಒಂದು ಸ್ವಾಮಿಗಳಿಗೆ ಕಾಣಿಸ್ಕೊಳ್ದೇ ಇರೋವಂಥ ರೀತಿ ಮಾಡುವಂಥ ರೀತಿಯಾಗಿರುತ್ತೆ. ನಂತರ ಅವರು ಸ್ವಾಮಿಗಳ ಎದುರುಗೆ ಕಂಡಾಗ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದರೆ ಆ್ಯಕ್ಷನ್ ಮಾಡ್ತಾರೆ ಅನ್ನೋದು ಈ ಒಂದು ಸ್ಟಾರ್ಟ್ ಆಗುತ್ತೆ ಇವಾಗ. ಲೈಕ್ ಅವರು ಆ್ಯಕ್ಷನ್ ಮಾಡೋದು ಸೇಮ್ ಅದೇ ಥರ ಸ್ವಾಮಿಗಳು ಕೂಡ ಅದನ್ನು ಅಬ್ಸರ್ವ್ ಮಾಡಿ ಅದೇ ಥರ ಆ್ಯಕ್ಷನ್ ಮಾಡುವಂಥದ್ದು ಪ್ರಕ್ರಿಯೆ. ಆ್ಯಂಡ್ ಯೂಶಲಿ ಕೋವಿನ ಇಟ್ಕೊಂಡು ಸ್ವಾಮಿಗಳಿಗೆ ಎದುರಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಅದನ್ನು ಕೂಡ ಅಬ್ಸರ್ವ್ ಮಾಡಿ.
ನಂತರ ಸೋಮಕ್ಕೆ ತಿಳಿಯುತ್ತೆ ಅವರ ಮನುಷ್ಯರೇ ಎಂದು. ಸೊ ಅವರ ಹತ್ತಿರ ಹೋಗ್ಲಿಕ್ಕೆ ಹೋದಾಗ ಮನುಷ್ಯರು ಆ ಕೋವಿ ಹಿಡ್ಕೊಂಡು ಎದುರಿಸುವಂಥ ರೀತಿ ಇದಾಗಿರುತ್ತೆ. ಸೊ ಫೈನಲಿ ಇವಾಗ ಶುರು ಆಗುತ್ತೆ ಆ್ಯಕ್ಚುಲ್ ವಾರು. ಸೋಮ ಏನಾದರೂ ಮಾಡಿ ಅವ್ರು ಹಿಡಿಲೇಬೇಕು ಅನ್ನೋ ಹೋಗುವಂಥ ಕ್ರಿಯೆ ನಡೆಯುತ್ತೆ ಇವಾಗ. ಸೊ ಈ ಒಂದು ಕ್ರಿಯೆಯನ್ನು ತುಂಬ ಸಮಯವರೆಗೂ ಮಾಡ್ತಿದ್ರು, ಬಟ್ ಇವಾಗ ಅಷ್ಟು ಸಮಯವರೆಗೂ ಮಾಡಲ್ಲ, ಬೇಗನೆ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು.